ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಆಲ್ರೆಡಿ ಪ್ರಾಮಿಸ್ ಮಾಡ್ದಂಗೆ ಆಪ್ಷನ್ ಬೈಯರ್ ಯಾಕೆ ಆಗಬಾರದು ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡು ನಮ್ಮ ಒಂದು ಸಬ್ಸ್ಕ್ರೈಬರ್ ಯಾರು, ನಮ್ಮ ಓಲ್ಡ್ ಸಬ್ಸ್ಕ್ರೈಬರ್ ಯಾರಿದ್ದಾರೆ ಅವ್ರು ಕೊಟ್ಟಂತ ಒಂದು ಪಾಯಿಂಟ್ ಇಟ್ಕೊಂಡು ನಾನು ನಿಮ್ ಜೊತೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ವೀಕ್ ನ ಒಂದು ಎಕ್ಸ್ಪೈರಿಯಲ್ಲಿ ಆದಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಟ್ ಕೇಳ್ಬೇಕಂದ್ರೆ ಇದು ಇಟ್ಸ್ ಎ ಹಾರ್ಶ್ ರಿಯಾಲಿಟಿ ಆಫ್ ಆಪ್ಷನ್ ಬೈಯಿಂಗ್ ಅಂತ ಹೇಳ್ಬೋದು. ಓಕೆ, ಸೊ ಅಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ಓಕೆ, ಇದು ಸೆಬಿಯ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಸರ್ ಆಗಿರೋದ್ರಿಂದ ಸೊ ನಾನು ಎಲ್ಲ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಹೇಳಬೇಕಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸರಿ ಸ್ನೇಹಿತರೆ, ಸೊ ಆಪ್ಷನ್ಸ್ ಗೀತಾ ಇಂಟ್ರೆಸ್ಟ್ ಇರೋದು ಎನ್ರೋಲ್ಮೆಂಟ್ ಆಗ್ಬೋದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಲಾಂಗ್ ಅರ್ನಿಂಗ್ ಅಂತ ಹೇಳ್ಬೋದು. ಓಕೆ, ಸರಿ, ಇದು ನೋಡ್ಬೋದು ಸ್ನೇಹಿತರೆ, ಇದು ನಿಫ್ಟಿಯ ಒಂದು 5 ಮಿನಿಟ್ಸ್ ನ ಒಂದು ಟೈಮ್ ಫ್ರೇಮ್ ನ ಒಂದು ಚಾರ್ಟ್ ತಗೊಂಡಿದ್ದೀನಿ. ಸೊ ಒಂದು ಪೆನ್ ತಗೊಂಡ್ಬರ್ತೀನಿ, ಸೊ ಈಸಿ ಅರ್ಥ ಆಗುತ್ತೆ ಹೇಳಕ್ಕೆ. ಓಕೆ, ಸೊ ನೀವು ನೋಡ್ಬೋದು, ಇದು 23ನೇ ತಾರೀಕಿನ ಒಂದು ಚಾರ್ಟ್ ನ ಒಂದು ಅನಾಲಿಸಿಸ್ ನಾವು ಮಾಡ್ತಾ ಇದೀರಿ. ಇವಾಗ ಎಕ್ಸಾಂಪಲ್ ಅನ್ಕೊಳ್ಳಿ, ಯಾವುದೇ ಒಂದು ಸ್ಟಾಕ್, ಸುಮಾರು ಜನ ಹೇಳ್ತಾರೆ ಸಪೋರ್ಟ್ ಹತ್ರ ಬಂದ್ರೆ ಬೈ ಮಾಡಬೇಕು, ರೆಸಿಸ್ಟೆನ್ಸ್ ಹತ್ರ ಬಂದ್ರೆ ಸೆಲ್ ಮಾಡಬೇಕು ಅಂತ. ಅಷ್ಟು ಸಿಂಪಲ್ ಆಯ್ತು ಅಂತ ಹೇಳಿದ್ರೆ ಯಾರು ಕೆಲಸ ಮಾಡ್ತಿರ್ಲಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಸುಮಾರು ಜನ ಹೋಗಿ ಸ್ಟಾಕ್ ಮಾರ್ಕೆಟ್ ನ ಬಿಟ್ಟು ಕೆಲಸಗಳನ್ನ ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದು ಲೈಫ್ ಲಾಂಗ್ ಒಂದು ಅರ್ನಿಂಗ್ ನ ಮಾಡೋದು. ಬಟ್ ಅದಕ್ಕೆ ಆದಂತ ಒಂದು ಕೈಂಡ್ ಆಫ್ ಸೆಟಪ್ ಇಟ್ಕೊಂಡು ಒಂದು ವೆಲ್ ಪ್ಲಾನ್ ಅಥವಾ ವೆಲ್ ಒಂದು ಎಕ್ವಿಪ್ಮೆಂಟ್ ಅಥವಾ ಎಕ್ವಿಪ್ಡ್ ಆಗಿ ಬರಬೇಕಾಗುತ್ತೆ, ಅದು ನಾಲೆಜ್ ವೈಸ್. ಓಕೆ, ಸೊ ಈ ಒಂದು ಸ್ಟಾಕ್ ನೋಡ್ಬೋದು, ಈ ಒಂದು ನಿಫ್ಟಿ ಒಂದು 5 ಮಿನಿಟ್ಸ್ ಅನಾಲಿಸಿಸ್ ನೋಡ್ಬೋದು. 23ನೇ ತಾರೀಕು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತು. ಅದಾದ್ಮೇಲೆ ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಿತ್ತು. ಅದಾದ್ಮೇಲೆ ಪ್ರೀವಿಯಸ್ ಒಂದು ಸಪೋರ್ಟ್ ಏನಿದೆ, ಈ ಒಂದು ಸಪೋರ್ಟ್ ಇಂದ ಬಂದು ನೋಡ್ಬೋದು ಮಲ್ಟಿಪಲ್ ಟೈಮು ಒಂದು ಒಂದು ಸಪೋರ್ಟ್ ಅನ್ನು ತಗೊಂಡು ಮಾರ್ಕೆಟ್ ಅಪ್ ಹೋಗುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಆಪ್ಷನ್ ನ ಬೈ ಮಾಡಬೇಕು ಅಂತ ನೀವ್ ಅನ್ಕೊಂತೀರಾ. ಓಕೆ, ನೋಡ್ಬೋದು ಎಕ್ಸಾಂಪಲ್ ಇಲ್ಲಿ ಬಂತು ಅಂದ್ರೆ ಎಕ್ಸಾಂಪಲ್ 90,800 ನ ಆಪ್ಷನ್ಸ್ ನ ಸಿ ನ ಬೈ ಮಾಡಬೇಕು ಅಂತ ನೀವು ಪ್ಲಾನಿಂಗ್ ನ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಬಟ್ ರಿಯಾಲಿಟಿ ನೋಡೋಣ. ನೋಡಿ, ಮಾರ್ಕೆಟ್ ಇಲ್ಲಿಂದ ಏನಾದ್ರು ಇಲ್ಲಿ ಬಿದ್ದಿತ್ತು ಅಂತ ಹೇಳಿದ್ರೆ ಈ ಒಂದು ನಿಫ್ಟಿಯ ಒಂದು ಇಂಡೆಕ್ಸ್ ನ ಒಂದು ಚಾರ್ಟ್ ಅಥವಾ ಸ್ಪಾಟ್ ನ ಒಂದು ಚಾರ್ಟ್ ಏನಿದೆ, ಈ ಪ್ರೀವಿಯಸ್ ಸ್ವಿಂಗ್ ಏನಿದೆ ಅಲ್ಲಿ ಗಂಟನೆ ಬರಬೇಕು ಅಲ್ವಾ, ಆಪ್ಷನ್ ಏನಾದ್ರು ನಾವು ಟ್ರೇಡಿಂಗ್ ಮಾಡ್ತಿದ್ರೆ. ಬಟ್ ನೋಡೋಣ 19,800 ನ ಒಂದು ಸಿ ಯಾವ ರೀತಿ ಒಂದು ಮೂವ್ಮೆಂಟ್ ಕೊಟ್ಟಿದೆ ಅಂತ ಒಂದು ಐಡಿಯಾ ಬರುತ್ತೆ. ನೋಡ್ಬೋದು ಪ್ರೀವಿಯಸ್ ಸ್ವಿಂಗ್ ಇಲ್ಲಿದೆ, ಚಿಕ್ಕ ಕ್ಯಾಂಡಲ್ ಫಾರ್ಮೇಶನ್ಸ್ ಇದೆ, ನೋಡ್ಬೋದು ಇಲ್ಲಿದೆ. ಸೊ 19,800 ನ ಒಂದು 19,800 ಒಂದು ಸಿ ನೋಡಬಹುದು. 19,800 ಸಿ ಇದೆ. ಓಕೆ, ಸೊ ಇದು 23rd ನ ಒಂದು ಎಕ್ಸ್ಪೈರಿ ನೋಡಬಹುದು. ಪ್ರೀವಿಯಸ್ ಸ್ವಿಂಗ್ ಇಲ್ಲಿದೆ ಅಲ್ವಾ, ಕಂಪ್ಯಾರಿಸನ್ ಮಾಡಿದ್ರೆ, ಚಾರ್ಟ್ ಕಂಪ್ಯಾರಿಸನ್ ಮಾಡಿದ್ರೆ ನೋಡಬಹುದು ನಿಫ್ಟಿ ಒಂದು ಸ್ಪಾಟ್ ಈ ರೀತಿ, ಎಕ್ಸಾಂಪಲ್. ಓಕೆ, ನಿಫ್ಟಿಯ ಸ್ಪಾಟ್ ಏನಾಯ್ತು, ಈ ರೀತಿ ಗ್ಯಾಪ್ ಅಪ್ ಓಪನ್ ಆಗಿ ಕೆಳಗಡೆ ಬಂದು ಈ ಲೆವೆಲ್ ಅಲ್ಲಿ ಒಂದು ಸಪೋರ್ಟ್ ನ ತಗೊಂತಿತ್ತು ಅಲ್ವಾ. ಸೊ ಅದಾದ್ಮೇಲೆ ಅಲ್ಲಿಂದನೇ ಅಪ್ ಹೋಗ್ಬೇಕಲ್ವಾ. ಬಟ್ ನಿಫ್ಟಿಯ ಒಂದು 19,800 ನಿಫ್ಟಿಯ ಒಂದು ಸಿ ನೋಡಿದ್ರೆ ಪ್ರೀವಿಯಸ್ ಸ್ವಿಂಗ್ ಕಂಪ್ಲೀಟ್ ಡೌನ್ ಏನ್ ಸ್ವಿಂಗ್ ಇದೆ ಆ ಒಂದು ಸ್ವಿಂಗ್ ಬಂದು ಮೋರ್ ಆರ್ ಲೆಸ್ ₹2 ಎಕ್ಸ್ಪೈರಿ ಆಗಿದೆ. ಓಕೆ, ಇನ್ನೇನೋ ಡೌಟ್ ಬಂತು ಅಂದ್ರೆ ಸ್ವಲ್ಪ ಒಂದು ಹಿಂದೆ ಹೋಗಿ ನಿಮ್ಗೆ ತೋರಿಸ್ತೀನಿ, ಒಂದು ಐಡಿಯಾ ಬರುತ್ತೆ. ನೋಡಿ, ಇಲ್ಲಿ ದೊಡ್ಡ ಕ್ಯಾಂಡಲ್ ಇದೆ, ಅಲ್ಲಿ ಗಂಟ ಆಪ್ಷನ್ ನ ಒಂದು ಪ್ರೀಮಿಯಂ ಮೆಲ್ಟ್ ಆಗಿದೆ. ನೋಡ್ಬೋದು ಇಲ್ಲಿ ಗಂಟ ಬರ್ಬೇಕಲ್ವಾ ಆಪ್ಷನ್ಸ್. ಈ ನಿಫ್ಟಿ ಇಲ್ಲಿ ಗಂಟ ಬಂದ್ರೆ ತಾನೇ ನಮ್ಗೆ ಪ್ರಾಫಿಟ್ ಆಗೋದು, ಅಲ್ಲಿಂದ ನಮ್ಗೆ ಒಂದು ಸಪೋರ್ಟ್ ಸಿಗೋದು. ಬಟ್ ನೋಡ್ಬೋದು ಟೆಕ್ನಿಕಲಿ ಹೇಳಿದ್ರೆ ಮಾರ್ಕೆಟ್ ಇಲ್ಲಿಂದ ಏನ್ ಬಿತ್ತು ಇಲ್ಲಿ ಗಂಟ ಬಂದಿದ್ರೆ ಆಪ್ಷನ್ ಇಲ್ಲಿ ಗಂಟ ಬಂದಿರೋದಕ್ಕೆ ಒಂದು ಲಾಜಿಕ್ ಇರೋದು. ಬಟ್ ನೋಡ್ಬೋದು ನಿಫ್ಟಿ ಒಂದು ಸ್ಪಾಟ್ ಇಲ್ಲಿದೆ, ಬಟ್ ಆಪ್ಷನ್ ಪ್ರೀಮಿಯಂ ಕಂಪ್ಲೀಟ್ ಒಂದು ಡಿಪ್ ಆಗಿದೆ. ಅದು ಆಪ್ಷನ್ ಡಿಕೆ ಒಂದು ಪ್ರಾಬ್ಲಮ್. ಇನ್ ಕೇಸ್ ಏನಾದ್ರು ನೀವೇನಾದ್ರು ಇಲ್ಲಿ ಬಂತಂದ್ರೆ ಬೈ ಮಾಡಿದ್ರೆ ನೋಡ್ಬೋದು ಮಾರ್ಕೆಟ್ ಅದು ನೋಡಿ, ಮಾರ್ಕೆಟ್ ಆ ರೀತಿ ಅಲ್ಲಿ ಸಪೋರ್ಟ್ ತಗೊಂಡ್ರು ನೋಡ್ಬೋದು ಸಿ ಎ ಪ್ರೀಮಿಯಂ ಮೆಲ್ಟ್ ಆಗ್ತಾ ಹೋಗ್ತಿದೆ. ಬಟ್ ಇನ್ ಕೇಸ್ ನೀವೇನಾದ್ರು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ತಗೊಂಡು ಸಿಂಪಲ್ ಆಗಿ ನಾವು ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಪ್ರಾಫಿಟ್ ಮಾಡ್ತಿದ್ರಾ? ಖಂಡಿತ ಆಗ್ತಿರ್ಲಿಲ್ಲ. ಸರಿ, ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಬೀಳ್ತಿತ್ತು, ಪಿ ಒಂದು ಪ್ರೀಮಿಯಂ ಅಪ್ ಹೋಗ್ತಿತ್ತು ಅಂತ ನಾವೇನಾದ್ರು ಪಿ ಅಲ್ಲಿ ಟ್ರೇಡ್ ಮಾಡಿದ್ರೆ ನೀವು ನೋಡ್ಬೋದು ಇದು 19,800 ನ ಪಿ ನ ಒಂದು ಲೈನ್ ತಗೊಂಡಿದ್ದೀನಿ. ನೋಡ್ಬೋದು ಮಾರ್ಕೆಟ್ ಅನ್ನ ಬಿತ್ತು ಅಂದ್ರೆ ಕಂಪ್ಲೀಟ್ ಅಪ್ ಹೋಗ್ಬೇಕಲ್ವಾ. ನೋಡ್ಬೋದು ಇದು ಹತ್ತತ್ರ ಒಂದು 15 ರುಪೀಸ್ ಇಂದ ಹತ್ತತ್ರ ಒಂದು 30-35 ರುಪೀಸ್ ಗಂಟ ಇದೆ. ಅದಾದ್ಮೇಲೆ ನೋಡ್ಬೋದು ಕಂಪ್ಲೀಟ್ ಮಾರ್ಕೆಟ್ ಕ್ಲೋಸಿಂಗ್ ಅಲ್ಲಿ ಅದತ್ರ ಕ್ಲೋಸಿಂಗ್ ಇಂದ ಮುಂಚೆನೆ ತಗೊಂಡಿದ್ದೀನಿ. ನೋಡ್ಬೋದು ನಿಮ್ಗೆ ಆಲ್ಮೋಸ್ಟ್ 7 ರುಪೀಸ್ಗೆ ಬಂದಿದೆ. ಸೊ ಪಿ ಸೈಡ್ ಪ್ರಾಬ್ಲಮ್ ಆಗ್ತಿದೆ, ಸಿ ಸೈಡ್ ಪ್ರಾಬ್ಲಮ್ ಆಗ್ತಿದೆ. ನೀವು ಬೈಯರ್ ಆಗಿರೋ ಪ್ರಾಫಿಟ್ ಹೆಂಗ್ ಮಾಡ್ತೀರಾ ಅಲ್ವಾ? ಇದು 19,800 ನ ಒಂದು ಸ್ಟೋರಿ. ಇದು ನಾನು ಸ್ವಲ್ಪ ಒಂದು ಇನ್ನೊಂದು ಸ್ಟ್ರೈಕ್ ಪ್ರೈಸ್ ಅನ್ನ ಕಂಪ್ಯಾರಿಸನ್ ಮಾಡಿದ್ರೆ ಸೇಮ್ ನಿಮ್ಗೆ ಮೋರಲ್ಲೆಸ್ ಒಂದು ಐಡಿಯಾ ಬರುತ್ತೆ. ನೋಡಬಹುದು ಇದು 19,750 ಒಂದು ಸಿ ಇಂದ ಮನಿ. ಸುಮಾರು ಜನ ಹೇಳ್ತಾರೆ ಎಕ್ಸ್ಪೈರಿ ದಿವಸ ಮಾರ್ಕೆಟ್ ಅಲ್ಲಿ ಏನಾದ್ರು ಆಪ್ಷನ್ ಬೈಯರ್ ಆಗಿತ್ತು ಅಂದ್ರೆ ಇನ್ ದ ಮನಿ ಬೈ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ತಾರೆ. ನೋಡ್ಬೋದು ಸೇಮ್ ಇನ್ ದ ಮನಿ
ಸೇಮ್ ಲೆವೆಲ್ ಬಂದಿದೆ ನೋಡ್ಬೋದು, ಇಲ್ಲಿ ಗಂಟ ಬರಬೇಕಾಗಿತ್ತು ಆಪ್ಷನ್, ಬಟ್ ನೋಡ್ಬೋದು ಪ್ರೀವಿಯಸ್ ಒಂದು ಕಂಪ್ಲೀಟ್ ಡೌನ್ ಸ್ವಿಂಗ್ ಏನಿದೆ ಅಲ್ಲಿ ಗಂಟ ಬಂದಿದೆ. ಸೊ ನಿಮ್ ಕೇಸ್ ಏನಾದ್ರು ಪ್ರೀವಿಯಸ್ ಸ್ವಿಂಗ್ ಅಲ್ಲಿ ಏನಾದ್ರು ಇಲ್ಲಿ ಬೈ ಮಾಡಿದ್ರೆ ನೋಡ್ಬೋದು ನಿಮ್ಗೆ ಹತ್ರ ಒಂದು 100 ರೂಪಾಯಿ ಅಂತ ಅನ್ಕೊಳ್ಳಿ, 100 ರೂಪಾಯಿ ಏನಾದ್ರು ಬೈ ಮಾಡಿದ್ರೆ ನಿಮ್ಗೆ ಎಂಡ್ ಆಫ್ ದಿ ಆಲ್ಮೋಸ್ಟ್ 50% ನಿಮ್ಮ ಒಂದು ಆಪ್ಷನ್ ಮೆಲ್ಟ್ ಆಗ್ತಿತ್ತು. ಬಟ್ ನಾವು ಆಪ್ಷನ್ ಸೆಲ್ಲರ್ ಆಗಿ ನಾವೇನ್ ಮಾಡ್ತೀರಿ, ಈ ರೀತಿಯ ಒಂದು ಪ್ರೀಮಿಯಂಗಳನ್ನ ನಾವು ಅಥವಾ ಈ ರೀತಿ ಒಂದು ಸ್ಪಾಟ್ಗಳನ್ನ ನಾವು ಸೇಲ್ ಮಾಡ್ತೀವಿ ಅಥವಾ ಸ್ಟ್ರೈಕ್ಗಳನ್ನ ಸೇಲ್ ಮಾಡ್ತೀರಿ. ಮಾರ್ಕೆಟ್ ಅಪ್ ಆದ್ರೂ ಹೋಗ್ಲಿ ಡೌನ್ ಆದ್ರೂ ಹೋಗ್ಲಿ ಟೆನ್ಷನ್ ಇರೋದಿಲ್ಲ. ಸೊ ಅದ್ರ ಜೊತೆಗೆ ನಾನು ಈಗ ಆಪ್ಷನ್ 19,750 ಸಿ ತಗೊಂಡಿದ್ದೀನಿ, ಅದೇ ರೀತಿ 19,750 ಒಂದು ಪಿ ನ ತಗೊಂತೀನಿ. ನೋಡ್ಬೋದು ಸೇಮ್ ನೋಡೋದು, ಇದು ಸಹ ಅಪ್ ಹೋಗ್ಬೇಕಲ್ವಾ, ನೋಡ್ಬೋದು ಅಪ್ ಹೋಗಿಲ್ಲ, ಮೋರಲ್ಲ ಸಿ ಓಡಿ ನೋಡ್ಬೋದು 85 ಪೈಸೆ ಆಗಿದೆ, ಅಥವಾ 0 ಆಗಿದೆ ಅಂತಾನೆ ಹೇಳ್ಬೋದು. ಹತ್ತತ್ರ ನೀವೇನಾದ್ರು ಇಲ್ಲ ಇಲ್ಲಿ ಬೈ ಮಾಡಿದೀನಿ ಇಲ್ಲ ಅಪ್ ಹೋಗಿದೆ ಅಂತ ಹೇಳಿದ್ರೆ ಲಾಸ್ ಮಾಡ್ಕೊಂತೀರಿ. ಸುಮಾರು ಜನ ಹೇಳ್ಬೋದು, ಮತ್ತೊಂದು ಕಮೆಂಟ್ ಬರ್ಬೋದು ನನಗೆ, ಸರ್ ಇಲ್ಲಿ ಬೈ ಮಾಡಿದ್ರೆ 10 ಪೈಸೆ 20 ಪೈಸೆಗೆ ಬೈ ಮಾಡಿದ್ರೆ ಅದು 10 ರೂಪಾಯಿಗೆ ಹೋಯ್ತು ಅಂದ್ರೆ 1000% ಪ್ರಾಫಿಟ್ ಹಂಗೆ ಅಂತ ಹೇಳ್ಬೋದು. ನೋಡಿ ಚಾರ್ಟ್ ಕ್ಲೋಸ್ ಆದ್ಮೇಲೆ ಎಲ್ಲರೂ ಎಕ್ಸ್ಪರ್ಟ್ಸ್, ನಾನು ಎಕ್ಸ್ಪರ್ಟ್ ನೀವು ಎಕ್ಸ್ಪರ್ಟ್, ಬಟ್ ಲೈವ್ ಮಾರ್ಕೆಟ್ ಅಲ್ಲಿ ಹೆಂಗ್ ಮಾಡ್ತೀರಾ ಅನ್ನೋದಕ್ಕೆ ತುಂಬಾ ಚಾಲೆಂಜಸ್ ಇರುತ್ತೆ. ಅದರದೇ ಆದಂತಹ ಒಂದು ಇಶ್ಯೂಸ್ಗಳು ಬಂದೇ ಬರುತ್ತೆ. ಅದಕ್ಕೋಸ್ಕರ ಹೇಳ್ಬೋದು ನೋಡಿ, ಈ ತರ ಮಾರ್ಕೆಟ್ ಏನಾದ್ರು ಅಪ್ ಈ ರೀತಿ ಟ್ರೆಂಡಿಂಗ್ ಏನಾದ್ರು ಹೋಯ್ತು ಅಂದ್ರೆ ಪ್ರಾಫಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬೈಯಿಂಗ್ ಅಲ್ಲಿ, ನಾನು ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಬಟ್ ಅದು ಎಷ್ಟು ದಿವಸ ಆಗುತ್ತೆ, 10 ದಿವಸ ಅಥವಾ 15 ದಿವಸ, ನಿಮ್ಗೆ 1 ದಿವಸ 2 ದಿವಸ ಈ ರೀತಿ ಸಿಕ್ಕಿದ್ರೆ ಅಪ್ ಟ್ರೆಂಡ್ ದೊಡ್ಡ ವಿಷಯ, ಅಥವಾ ಡೌನ್ ಟ್ರೆಂಡ್ ಈ ರೀತಿ ಸಿಕ್ಕಿದ್ರೆ ದೊಡ್ಡ ವಿಷಯ. ಬಟ್ ಮೋರ್ ಆರ್ ಲೆಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮಾರ್ಕೆಟ್ ಎಂಟೈರ್ ಒಂದು ವರ್ಷದಲ್ಲಿ 70 to 80%, 90% ಒಂದು ಸೈಡ್ ವೇಸ್ ಇರೋದ್ರಿಂದ ಅಲ್ಲಿ ನಮಗೆ ಸೆಲ್ಲರ್ ಆಗಕ್ಕೆ ಭಯ ಆಗುತ್ತೆ ಹಂಗೆ ಹೆಂಗೆ ಅಂತ ಹೇಳಿದ್ರೆ, ನೀವು ಈ ರೀತಿ ಒಂದು ಸ್ಟ್ರಾಟಜಿಸ್ ಗಳನ್ನ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಬೋದಲ್ವಾ. ಅದು ಟೆನ್ಷನ್ ಇಲ್ದಿರ ನಮ್ಮ ಒಂದು ಸೂಪರ್ ಆಗಿರೋಂಥ ಒಂದು ಎಕ್ಸ್ಪೈರಿ ಸ್ಟ್ರಾಟಜಿ ಇದೆ. ಆ ಎಕ್ಸ್ಪೈರಿ ಸ್ಟ್ರಾಟಜಿ ಇತ್ತೀಚೆಗೆ ನಾನು ಪ್ರತಿದಿನ ಎಕ್ಸ್ಪೈರಿ ಇರೋದ್ರಿಂದ ಒಂದು ಪ್ಯಾಕ್ ಅಂತ ನಾನು ಕರಿತೀನಿ, ಆ ಒಂದು ಪ್ಯಾಕ್ ನ ಹಾಕ್ಬಿಟ್ಬಿಟ್ರೆ ಎಕ್ಸ್ಪೈರಿ ಸ್ಟ್ರಾಟಜಿ ಟೆನ್ಷನ್ ಇಲ್ದಿರ ನನ್ಗೆ ಎಂಡ್ ಆಫ್ ದಿ ಡೇ ಒಂದು 400 ರೂಪಾಯಿಂದ 500 ರೂಪಾಯಿ ಮ್ಯಾಕ್ಸಿಮಮ್ ಲಾಸ್ ಆಗ್ತಿದೆ ಅಷ್ಟೇ ಒಂದು ಪ್ಯಾಕ್ಗೆ. ಅದು ಎಷ್ಟು, ನಾನು 4 ಲೆಗ್ 5 ಲೆಗ್ ಈ ರೀತಿ ಒಂದು ಲೆಗ್ ಗಳನ್ನ ತಗೊಂಡು ಅಥವಾ ಸ್ಟ್ರೈಕ್ ಗಳನ್ನ ತಗೊಂಡು ಟ್ರೇಡ್ ಮಾಡೋದ್ರಿಂದ ನನ್ಗೆ ಲಾಸ್ ಆಗೋದು ನೋಡಿ 400ರಿಂದ 500, ಅದು ಮ್ಯಾಕ್ಸಿಮಮ್ ಹೇಳ್ತಾ ಇರೋದು. ಕೆಲವೊಂದ್ ದಿವಸ ಎಷ್ಟು ಮ್ಯಾಕ್ಸಿಮಮ್ ಲಾಸ್ ಇರುತ್ತೆ ಅಂತ ಹೇಳಿದ್ರೆ 100 ರೂಪಾಯಿ 150 ರೂಪಾಯಿ ಅಷ್ಟೇ ಲಾಸ್ ಇರುತ್ತೆ. ಮಾರ್ಕೆಟ್ ಎಲ್ಲಾದ್ರೂ ಹೋಗ್ಲಿ, ಮಾರ್ಕೆಟ್ 0 ಆದ್ರೂ ಹೋಗ್ಲಿ, ಮಾರ್ಕೆಟ್ 50,000 ರೂಪಾಯಿ ನಿಫ್ಟಿ ಒಂದು ಇಂದ್ರ ಒಂದು ಸ್ಪಾಟ್ 50,000 ಹೋದ್ರೂ ಪ್ರಾಬ್ಲಮ್ ಇಲ್ಲ, ನಮ್ಮ ಒಂದು ಲಾಸು ಪ್ರೀ ಡಿಫೈನ್ ಆಗಿರುತ್ತೆ. ಅದು ಟೆನ್ಷನ್ ಇದ್ರೆ ಟ್ರೇಡ್ ಮಾಡ್ಬೋದು. ಓಕೆ, ಸೊ ಇದು ರಿಯಾಲಿಟಿ ಸ್ನೇಹಿತರೆ, ಆಪ್ಷನ್ ಬೈಯಿಂಗ್ ನ ಒಂದು ರಿಯಾಲಿಟಿ. ಕೆಲವೊಬ್ಬರಿಗೆ ಆಪ್ಷನ್ಸ್ ಅಲ್ಲಿ ಕೆಲವೊಂದು ಮೂಢನಂಬಿಕೆಗಳಿರುತ್ತೆ. ಆ ಒಂದು ಮೂಢನಂಬಿಕೆಗಳು ಏನು ಅಂತ ನೋಡೋಣ. ಫಸ್ಟ್ ಬಂದು, ಆಪ್ಷನ್ಸ್ ಆರ್ ವೆರಿ ರಿಸ್ಕಿ ಅಂಡ್ ಕೆನಾಟ್ ಬಿ ಅಂಡರ್ಸ್ಟ್ಯಾಂಡೇಬಲ್ ಅಂತ ಹೇಳ್ತಾರೆ. ಸುಮಾರು ಜನ ಆಪ್ಷನ್ ಟ್ರೈನಿಂಗ್ ಅಂದ್ರೆ ಏನಂತಾರೆ, ಸರ್ ಅದರಲ್ಲಿ ಆಪ್ಷನ್ ಗ್ರೀಕ್ಸ್ ಇರುತ್ತೆ, ಡೆಲ್ಟಾ ಇರುತ್ತೆ, ಗಾಮಾ ಇರುತ್ತೆ, ಥೀಟಾ ಇರುತ್ತೆ, ವಾಲಟಿಲಿಟಿ ಅಂತಾರೆ, ಹಂಗೆ ಹೆಂಗೆ ಅಂತ ಹೇಳ್ತಾರೆ. ಸೊ ಅದರಿಂದ ಕಷ್ಟ ಇಲ್ಲ, ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ನಾವು ಹೆಂಗ್ ಹೇಳ್ಬೇಕಾದ್ ಹೇಳ್ತೀರಿ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಟ್ರೇಡಿಂಗ್ ನ ಮಾಡ್ಬೋದು. ಅದು ಆಪ್ಷನ್ಸ್ ಅಲ್ಲಿ ಅದು ನಮ್ಮ ಒಂದು ಕೋರ್ಸ್ ನ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು, ಆಪ್ಷನ್ಸ್ ಬೈಯಿಂಗ್ ಈಸ್ ಈಸಿ. ಸುಮಾರು ಜನ ಅನ್ಕೋತಾರೆ ಆಪ್ಷನ್ ಬೈಯಿಂಗ್ ತುಂಬಾ ಈಸಿ, ಬಿಕಾಸ್ 5,000 ರೂಪಾಯಿ ಇದ್ರೆ ನಾವು ಜಸ್ಟ್ ಬೈ ಮಾಡಿದ್ರೆ ಅದು ಒಂಥರ ATM ಮಿಷಿನ್ ತರ ಒಂಥರ ದುಡ್ಡು ಮಾಡ್ತಾ ಇರ್ಬೋದು ಅಂತ ಹೇಳ್ತಾರೆ. ಬಟ್ ಅಷ್ಟು ರಿಯಾಲಿಟಿ ಇಲ್ಲ. ನೀವು ಆಪ್ಷನ್ ಬೈಯರ್ ಯಾರಾದ್ರೂ ಆಗಿರ್ತಾರೆ, ರೆಗ್ಯುಲರ್ ಆಗಿ ಹೋಗಿ ಕೇಳಿ ಅವ್ರು ಪ್ರಾಫಿಟ್ ಮಾಡ್ತಿದಾರಾ ಇಲ್ವಾ ಅಂತ. ಓಕೆ, ಸೊ ನೆಕ್ಸ್ಟ್ ಬಂದು, ಆಪ್ಷನ್ ಸೆಲ್ಲಿಂಗ್ ನೀಡ್ ಲಾಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಆಪ್ಷನ್ ಸೆಲ್ಲಿಂಗ್ ಅಂದ್ರೆ, ಸರ್ ಏನ್ ಸರ್ ಆಪ್ಷನ್ ಬೈಯಿಂಗ್ ಮಾಡ್ತಿದೀನಿ ಇದುವರೆಗೂ, ನೀವು ಸಡನ್ ಆಗಿ ನಿಮ್ಮ ಕೋರ್ಸ್ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಹೇಳಿದ್ರೆ ಅನ್ಲಿಮಿಟೆಡ್ ಲಾಸ್ ಇರುತ್ತೆ, ಜಾಸ್ತಿ ಕ್ಯಾಪಿಟಲ್ ಬರುತ್ತೆ, ನಂಗೆ ಟೆನ್ಷನ್ ಆಗುತ್ತೆ, ಭಯ ಆಗುತ್ತೆ ಅಂತ ಹೇಳ್ತಾರೆ. ಏನು ಟೆನ್ಷನ್ ಆಗಬೇಡಿ. ಆಪ್ಷನ್ ಸೆಲ್ಲಿಂಗ್ ನ ಯಾವ ರೀತಿ ಮಾಡಬೇಕು, ಸ್ಟ್ರಾಟಜಿಸ್ಟ್ ಆಗಿ ಮಾಡಿದ್ರೆ ಅದೇ ರೀತಿ ಟೆನ್ಷನ್ ಬರೋದಿಲ್ಲ. ಅದು ನಾನು ಕೊಡುವಂತ ಒಂದು ಕಾನ್ಫಿಡೆನ್ಸ್. ನೆಕ್ಸ್ಟ್ ಬಂದು, ಆಪ್ಷನ್ಸ್ ಆರ್ ಓನ್ಲಿ ಫಾರ್ ಎಕ್ಸ್ಪರ್ಟ್ಸ್ ಅಂತ ಕರೀತಾರೆ ಅಂತ ಹೇಳ್ತಾರೆ. ಸುಮಾರು ಜನ ಹೇಳ್ತಾರೆ, ಸರ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ತುಂಬಾ ಎಕ್ಸ್ಪರ್ಟ್ಸ್ ಆಗಿರ್ಬೇಕು, ಅದು ಗೊತ್ತಿರ್ಬೇಕು ಇದು ಗೊತ್ತಿರ್ಬೇಕು ಅಂತ. ಏನು ಇಲ್ಲ, ಚಾರ್ಟ್ ಟೆಕ್ನಿಕಲ್ ಅನಾಲಿಸಿಸ್ ನಾವು ಹೇಳುವಂತ ಟೆಕ್ನಿಕಲ್ ಅನಾಲಿಸಿಸ್ ಕಲ್ತ್ಕೊಳ್ಳಿ. ಯಾವ ಒಂದು ಟೈಮ್ ಫ್ರೇಮ್ ಅಲ್ಲಿ ಯಾವ ಒಂದು ಟೈಮ್ ಅಲ್ಲಿ ಯಾವ ಒಂದು ಸಿಚುವೇಶನ್ಸ್ ಅಲ್ಲಿ ಯಾವ ಸ್ಟ್ರಾಟಜಿ ಮಾಡ್ಬೇಕಂತ ಒಂದು 5 ಸ್ಟ್ರಾಟಜಿಗಳನ್ನ ಕಲ್ತ್ಕೊಂಡ್ಬಿಟ್ರೆ, ನಮ್ಮ ಒಂದು ಕೋರ್ಸ್ ಹತ್ರ ಒಂದು 20+ ಸ್ಟ್ರಾಟಜಿಸ್ ಇರೋದ್ರಿಂದ ನಿಮ್ಗೆ ಯಾವ್ದು ಅಂದ್ರೆ ಒಂದು ಇಂಟ್ರೆಸ್ಟ್ ಬರ್ತದೆ, ಅಂದ್ರೆ ಒಂದು 4-5 ಸ್ಟ್ರಾಟಜಿಸ್ ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ಪ್ರಾಫಿಟ್ ಮಾಡ್ಬೋದು, ಯಾವುದೇ ರೀತಿ ಟೆನ್ಷನ್ ಇದ್ದೀರಾ. ಇದಕ್ಕಿಂತ ಇನ್ನೇನ್ ಬೇಕು. ಓಕೆ, ಸೊ ನೆಕ್ಸ್ಟ್ ಬಂದು, ಆಪ್ಷನ್ ಟ್ರೇಡಿಂಗ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಅಂತ ಸುಮಾರು ಜನ ಹೇಳ್ತಾರೆ. ಇಟ್ಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್. ಆಪ್ಷನ್ ಬೈಯಿಂಗ್ ರೆಗ್ಯುಲರ್ ಆಗಿ ನೀವು ಮಾಡ್ತಾ ಹೋದ್ರೆ ಅಲ್ಲಿ ಏನಂತ ಒಂದು ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಬರೋದ್ರಿಂದ ಇಟ್ಸ್ ಲೈಕ್ ಎನ್ ಗ್ಯಾಮ್ಲಿಂಗ್ ಅಂತ ಹೇಳ್ಬೋದು. ಆಪ್ಷನ್ ಸ್ಟ್ರಾಟಜಿಸ್ಟ್ ಆದ್ರೆ ಅಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ರೀತಿ ಬರೋದಿಲ್ಲ. ಇಟ್ಸ್ ಲೈಕ್ ಎನ್ ಅಂದ್ರೆ ಹೆಡ್ಜಿಂಗ್ ಪ್ರಾಡಕ್ಟ್ ತರ ಮಾಡಿ ಒಂದು ಕೈಂಡ್ ಆಫ್ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ನಾವು ಪ್ರಾಫಿಟ್ ಮಾಡುವಂತ ಒಂದು ಟೂಲ್ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಜೊತೆಗೆ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಡಿರೈವೇಟಿವ್ ಇರುವಂತಹ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಏನಿದೆ ಅದು ಹೆಡ್ಜಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು, ಐ ಕ್ಯಾನ್ ಫೈಂಡ್ ಮಾರ್ಕೆಟ್ ಮೊಮೆಂಟಮ್ ಅಂತ ಸುಮಾರು ಜನ ಹೇಳ್ತಾರೆ. ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ, ಸರ್ ಇವತ್ತು ಮಾರ್ಕೆಟ್ ಅಪ್ ಹೋಗಿದೆ ಅಂತ ಗೊತ್ತಾಗ್ತಿತ್ತು ಸರ್ ನನಗೆ, ಬಟ್ ಟ್ರೇಡಿಂಗ್ ಮಾಡಿದ್ರೆ ಇಲ್ಲ ಸರ್ ನಂಗೆ ಡೌಟ್ ಇತ್ತು ಅಂತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಒಂದು ಸಿಚುವೇಶನ್ಸ್ ಅಲ್ಲಿ ಮಾರ್ಕೆಟ್ ಇದೇ ರೀತಿ ಹೋಗಬಹುದು ಅಂತ ಗೆಸ್ ಮಾಡ್ಬೋದು ಅನ್ನೋದು ಬಿಟ್ಟು ಒಂದು 20-30% ಹಿಂಗೆ ಹೋಗುತ್ತೆ ಅಂತ ಯಾರು ಹೇಳಕ್ ಬರೋದಿಲ್ಲ. ಆ ರೀತಿ ಹೇಳಿದ್ರೆ ಅವರು ಔಟ್ ಆಫ್ ದ ಮನಿ, ಫಾರ್ ಔಟ್ ಆಫ್ ದ ಮನಿ ಆಪ್ಷನ್ಗಳನ್ನ ಸಾವಿರಾರು ಗಟ್ಟಲೆ ಲಕ್ಷಾಂತರ ಒಂದು ಲಾಟ್ಗಳನ್ನ ಬೈ ಮಾಡಿ ಪ್ರಾಫಿಟ್ ಮಾಡ್ಬೋದಲ್ಲ. ಅದೇ ರೀತಿ ಆಪ್ಷನ್ ನ ಒಂದು ಮೊಮೆಂಟಮ್ ಇದೇ ರೀತಿ ಇರುತ್ತೆ ಅಂತ ಯಾವತ್ತು ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಓಕೆ, ಇದಿಷ್ಟು ಒಂದು ಇನ್ಫಾರ್ಮೇಶನ್ ಸ್ನೇಹಿತರೆ, ಆಪ್ಷನ್ಸ್ ಮಿತ್ ನ ಒಂದು ಸ್ಲೈಡ್ ಅಲ್ಲಿ ಕೊಟ್ಟಿದ್ದೀನಿ.
ಸೊ ಇದಾದ್ಮೇಲೆ ಸಹ ನೀವು ಆಪ್ಷನ್ ಬೈಯಿಂಗೇ ಮಾಡ್ಬೇಕಂತ ಹೇಳಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು ನಿಮ್ಮ ಒಂದು ರಿಸ್ಕ್ ಅಪಿಟೇಟ್ ನ ಬೇಸ್ ತಗೊಂಡು. ಬಟ್ ನನ್ನ ಒಂದು ಸಬ್ಸ್ಕ್ರೈಬರ್ ಬೇಸ್ಗೆ ಆಸ್ ಅ ಫ್ಯಾಮಿಲಿ ಮೆಂಬರ್ ಟ್ರೀಟ್ ಮಾಡಿ, ಫ್ರೆಂಡ್ ಅಂಡ್ ಫ್ಯಾಮಿಲಿ ತರ ಟ್ರೀಟ್ ಮಾಡೋದ್ರಿಂದ ನೀವು ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಿ ಎಲ್ಲಿ ಬೇಕಾದ್ರೂ ಕಲೀರಿ, ಯಾವ್ದೇ ರೀತಿ ಟೆನ್ಷನ್ ಇಲ್ಲ. ಬಟ್ ಆಪ್ಷನ್ ಸ್ಟ್ರಾಟಜಿಸ್ಟ್ ಆದ್ರೆ ಎಷ್ಟು ಪೀಸ್ಫುಲ್ ಮೈಂಡ್ ಇರುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟ್ ಎಲ್ಲಾದ್ರೂ ಹೋಗ್ಲಿ ನನ್ನ ಲಾಸ್ ಇಷ್ಟೇ ಅಂತ ನಿಮ್ಗೆ ಮುಂಚೆ ಗೊತ್ತಿರುತ್ತೆ. ಅದು ಲಾಸ್ 400, 500, 100, 200 ಈ ರೀತಿ ಒಂದು ಲಾಸ್ಗಳನ್ನ ತಗೊಂಡು ನೀವು ಟ್ರೇಡಿಂಗ್ ಮಾಡ್ಬೋದು. ಅಂದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ? ಸೊ ನಿಮ್ಗೆ ಇನ್ ಕೇಸ್ ಇಂಟ್ರೆಸ್ಟ್ ಇತ್ತು, ಹೆಚ್ಚಿನ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂದ್ರೆ ನನಗೆ ವಾಟ್ಸ್ಆಪ್ ಮಾಡ್ಬೋದು. ಅದ್ರ ಜೊತೆಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು, ಕ್ಲಾಸ್ಗೆ ಎನ್ರೋಲ್ಮೆಂಟ್ ಆಗ್ಬೋದು ಅಂತ ಹೇಳಿದ್ರೆ ಸಹ ನೀವು ಮಾಡ್ಬೋದು. 1 to 1% ಟ್ರೈನಿಂಗ್ ಸಹ ಇರುತ್ತೆ. ಆ ಒಂದು 1 to 1% ಟ್ರೈನಿಂಗ್ ಅಲ್ಲಿ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಪ್ಲಸ್ ಒಂದು ಆಪ್ಷನ್ ಸ್ಟ್ರಾಟಜಿ ಎರಡೂ ಒಂದು ಕಾಂಬಿನೇಷನ್ ಬರೋದ್ರಿಂದ ನೀವು ಫುಲ್ ಫ್ಲೆಜ್ ಒಂದು ಆಪ್ಷನ್ ಟ್ರೇಡರ್ ಆಗ್ಬೋದು, ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.